ಆತ್ಮೀಯ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಎಲ್ಲ ಸಂಯೋಜಕರೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಈ ವರ್ಷ ನಡೆಸ್ತಾ ಇರುವಂತಹ ಸ್ವತಂತ್ರ ಚಳುವಳಿ ಕುರಿತಂಥ ರಸಪ್ರಶ್ನೆ ಸ್ಪರ್ಧೆಯ ಅಂತಿಮ ಪರೀಕ್ಷೆ ಈ ದಿನ 11 ಗಂಟೆಗೆ ನಡೆಯಲಿದೆ. ಎಲ್ಲ ಗುಂಪುಗಳಿಗೂ ಕೂಡ 10 ಗಂಟೆಗೆ ಲಿಂಕನ್ನು ಹಾಕಲಾಗುತ್ತೆ. 50 ಪ್ರಶ್ನೆಗಳಿರುತ್ತೆ. ಲಿಂಕನ್ನು ಓಪನ್ ಮಾಡಿಕೊಂಡು ತಮ್ಮ ಹೆಸರು, ಶಾಲೆ ಹೆಸರು, ತರಗತಿ, ಮೊಬೈಲ್ ಸಂಖ್ಯೆ, ಜಿಲ್ಲೆ, ತಾಲೂಕು, ಜಿಲ್ಲೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಲಿಸ್ಟ್ನಲ್ಲಿ. ಉಳಿದಿದ್ದೆಲ್ಲ ತಾವು ಬರಿಬೇಕಾಗುತ್ತೆ. ತರಗತಿನೂ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ 1ರಿಂದ 50 ಪ್ರಶ್ನೆಗಳಿದೆ. ಬಹು ಆಯ್ಕೆ 4 ಉತ್ತರಗಳಿರುತ್ತೆ. ಅದರಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡ್ಕೊಳ್ಳಿ. ಕೊನೆಯಲ್ಲಿ ಸಬ್ಮಿಟ್ ಬಟನನ್ನು ಒತ್ತಿ. ಅದಾದಮೇಲೆ ವ್ಯೂ ಸ್ಕೋರ್ ಅಂತ ಬರುತ್ತೆ. ಅದನ್ನು ಒತ್ತಿದರೆ ನಿಮ್ಮ ಅಂಕಗಳು ನಿಮಗೆ ಗೊತ್ತಾಗುತ್ತೆ. ನಿಧಾನವಾಗಿ ಆ ಪ್ರಶ್ನೆಗಳನ್ನ ಓದ್ಕೊಂಡು ಉತ್ತರಿಸಿ. ಯಾರು ಅತಿ ಬೇಗ ಉತ್ತರಿಸ್ತಾರೋ ಅವರನ್ನು ಪ್ರತಿ ಜಿಲ್ಲೆಯಿಂದ 3 ಜನರನ್ನು ಇವತ್ತು ಆಯ್ಕೆ ಮಾಡಲಾಗುತ್ತೆ. ನಿನ್ನೆ ಟ್ರಯಲ್ನಲ್ಲಿ ಸ್ವಲ್ಪ ತಾಂತ್ರಿಕ ದೋಷದಿಂದ ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡಿದ್ವಿ. ಸಾಮಾನ್ಯವಾಗಿ ಈ ಥರದ್ದು ಏನಾದ್ರು ಮಾಡುವಾಗ ಟೆಕ್ನಿಕಲ್ಲ ಒಂದೊಮ್ಮೆ ತೊಂದರೆಗಳಾಗುತ್ತೆ. ಈಗ ರಾಕೆಟ್ ಉಡಾವಣೆ ಮಾಡೋ ಸಂದರ್ಭದಲ್ಲೇನೇ ಒಂದೊಂದು ಸಾರಿ ಫೇಲ್ಯೂರ್ಗಳು ಆಗ್ತಿರುತ್ತೆ. ಅದನ್ನೆಲ್ಲ ತಾವು ಮನಗಣಬೇಕು. ಇವತ್ತೇನು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇದು ನಡೆಯುತ್ತೆ ಅಂತೇಳಿ ನಾನು ಆಶಿಸ್ತೇನೆ. 11 ಗಂಟೆಗೆ ಸರಿಯಾಗಿ ತಾವೆಲ್ಲ ತಮ್ಮ ಮೊಬೈಲನ್ನು ನಿನ್ನೆ ಹೇಳಿದ ಹಾಗೆ ಮೊಬೈಲ್ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಡಾಟಾ ಇರಲಿ ಮತ್ತು ನೆಟ್ವರ್ಕ್ ಬರೋ ಜಾಗದಲ್ಲಿ ಮೊದಲೇ ಕೂತ್ಕೊಂಡ್ಬಿಟ್ಟು ಕರೆಕ್ಟ್ 11 ಗಂಟೆಗೆ ಲಿಂಕ್ ಆನ್ ಆಗುತ್ತೆ. ಅದನ್ನು ಉತ್ತರವನ್ನು ಬರೀರಿ. ಇದರ ಮೂಲಕ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರ್ಯಾರೆಲ್ಲ ಶ್ರಮಿಸಿದರು, ದುಡಿದ್ರು, ಪ್ರಾಣತ್ಯಾಗ ಮಾಡಿದರು, ಅವ್ರನ್ನೆಲ್ಲ ನೆನೆಯುವಂಥ ಒಂದು ಕೆಲಸದಲ್ಲಿ ನಾವೆಲ್ಲ ಮುಂದಾಗೋಣ. ಈ ದೇಶದ ಸ್ವತಂತ್ರ ಚಳುವಳಿಯ ಬಗ್ಗೆ ಅರ್ಥ ಮಾಡಿಕೊಂಡು ಮುಂದಿನ ನಮ್ಮ ಭಾರತವನ್ನು ಹೇಗೆ ಕಟ್ಟಬೇಕು ಅನ್ನೋ ಬಗ್ಗೆ ನಾವೆಲ್ಲ ಒಟ್ಟಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸುತ್ತೆ. ತಾವೆಲ್ಲ ಭಾಗಿಗಳಾಗಿ. ಇದೇ ಆಗಸ್ಟ್ 20ನೇ ತಾರೀಕು ನ್ಯಾಷನಲ್ ಸೈಂಟಿಫಿಕ್ ಟೆಂಪರ್ ಡೇ ಎನ್ನುವ ಕಾರ್ಯಕ್ರಮ ಇದೆ ಮತ್ತು ಆಗಸ್ಟ್ 23ಕ್ಕೆ ನ್ಯಾಷನಲ್ ಸ್ಪೇಸ್ ಡೇ ಅಂತ ಇದೆ. ಈ ಕಾರ್ಯಕ್ರಮಗಳು ನಿಮ್ಮ ಪ್ರದೇಶದಲ್ಲಿ ನಡೆದಾಗ ತಾವೆಲ್ಲ ಭಾಗಿಯಾಗಿ. ಮತ್ತು ಈ ರಸಪ್ರಶ್ನೆ ಸ್ಪರ್ಧೆಯ ಬಹುಮಾನದ ಬಗ್ಗೆ ನಿನ್ನೆ ಎಲ್ಲ ತಿಳಿಸಿದ್ದೀವಿ. ಫಸ್ಟ್ ಪ್ರೈಸ್ 25,000, ಸೆಕೆಂಡ್ ಪ್ರೈಸ್ 15,000, ಥರ್ಡ್ ಪ್ರೈಸ್ 10,000, ವಿಜೇತರಿಗೆ ಫಲಕಗಳು, ಸಮಾಧಾನಕರ ಬಹುಮಾನ 10 ಕೊಡ್ತೇವೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಸಾಧ್ಯವಾದಷ್ಟು 15th ತಲುಪೋ ರೀತಿಯಲ್ಲಿ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ತಲುಪಿರೋರೆಲ್ಲ ಆ ದಿನ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಕೊಡಿ. ಅದರ ಫೋಟೋ ಎಲ್ಲ ತೆಗೆದು ಕಳಿಸ್ಕೊಡಿ. ಉಳಿದವರು ತಮಗೆ ತಲುಪಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಅದನ್ನು ವಿತರಣೆ ಮಾಡಿಬಿಟ್ಟು ಎಲ್ಲರದ್ದು ಒಂದು ಫೋಟೋ ತೆಗೆದು ಕಳಿಸ್ಕೊಡಿ. ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ಕೇಳಿ ಅದನ್ನು ಬರೆದು ಕಳಿಸ್ಕೊಡಿ. ಇದೊಂದು ದೊಡ್ಡ ಕಾರ್ಯಕ್ರಮ. ಇದರ ಒಂದು ದಾಖಲಾತಿಯನ್ನು ಕೂಡ ನಾವು ತಯಾರು ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲ ಸಹಕಾರ ಇರಲಿ. ಧನ್ಯವಾದಗಳು.